ನಮಸ್ಕಾರ ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಚಿನ್ ಹೆಮ್ಮಕ್ಕಿ. ಈ ಹೊತ್ತಿನ ಬುಲೆಟಿನ್ನಲ್ಲಿ ಮುಖ್ಯವಾಗಿ 3 ವಿಚಾರಗಳ ಬಗ್ಗೆ ಮಾತಾಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯನವರ ಬಹುದಿನಗಳ ಕನಸು ಜಾತಿ ಜನಗಣತಿಯನ್ನು ತನ್ನ ಅಧಿಕಾರ ಅವಧಿಯಲ್ಲೇ ಮಂಡನೆ ಮಾಡಬೇಕು ಅಂತ ಒಂದಿಷ್ಟು ಕುತೂಹಲದಲ್ಲಿ ಸಿದ್ದರಾಮಯ್ಯನವರು ಇದ್ದಂತೆ ಕಾಣಿಸ್ತಾ ಇದೆ. ಯಾಕಂದರೆ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ 2013ರಲ್ಲಿ ಮೊಟ್ಟ ಮೊದಲ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಇನ್ನು 2015ರಲ್ಲಿ ಕಾಂತರಾಜ್ ಅವರು ಈ ಒಂದು ವರದಿಯನ್ನು ಸಿದ್ಧಪಡಿಸ್ತಾರೆ. ಅಂದರೆ 2014-15ರಲ್ಲಿ ರಾಜ್ಯದ ಜನಸಂಖ್ಯೆ ಜಾತಿ ಜನಗಣತಿಯನ್ನು ಒಂದು ಸಮೀಕ್ಷೆಯನ್ನು ಸಿದ್ಧಪಡಿಸ್ತಾರೆ. ಅದನ್ನು ಮಂಡನೆ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಈ ಹಿಂದೆನೇ ಮುಂದಾಗಿದ್ದರು. ಆದರೆ ಅದಕ್ಕೆ ಪ್ರಬಲವಾದ ವಿರೋಧಗಳು ಪ್ರಬಲ ಸಮುದಾಯದಿಂದ ಕೇಳಿಬಂದಿತ್ತು. ಹಾಗಾದರೆ ಜಾತಿ ಜನಗಣತಿ ಸಿದ್ದರಾಮಯ್ಯನವರ ಅಧಿಕಾರ ಅವಧಿಯಲ್ಲೇ ಅಂದರೆ ಇನ್ನು 3 ವರ್ಷದ ಒಳಗಡೆನೆ ಮಂಡನೆ ಆಗುತ್ತಾ ಅನ್ನುವಂತಹ ಒಂದು ಬಿಸಿ ಬಿಸಿ ಚರ್ಚೆ ರಾಜ್ಯ ರಾಜಕೀಯದಲ್ಲಿ ನಡೀತಾ ಇದೆ. ಸೆಪ್ಟೆಂಬರ್ನಿಂದ ಜಾತಿ ಜನಗಣತಿಗೆ ಈಗ ಸಿದ್ದರಾಮಯ್ಯನವರು ಅಸ್ತು ಅಂತ ಹೇಳಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೊಂದು ಪ್ರಶ್ನೆ ಕಾಡ್ತಾ ಇರೋದಂದರೆ, ಇಲ್ಲಿ ಕೇಂದ್ರ ಸರ್ಕಾರವೇ ಜಾತಿ ಗಣತಿ ಜನಗಣತಿಯನ್ನು ಮಾಡ್ತೀವಿ, ಯಾವ ರಾಜ್ಯದವರು ಮಾಡೋದು ಬೇಡ ಅಂತ ಹೇಳ್ತಾ ಇದ್ರು. ಆದರೂ ಕೂಡ ಕರ್ನಾಟಕ ಸರ್ಕಾರ ಇದನ್ನು ಮುಂದಕ್ಕೆ ಭಾಳ ಉತ್ಸುಕದಿಂದ ಜಾತಿ ಜನಗಣತಿ ಸರ್ವೆಗೆ ಮುಂದಾಗ್ತಾ ಇದೆ. ಅದ್ರ ಬಗ್ಗೆನೂ ಕೂಡ ಮಾತಾಡ್ತಾ ಹೋಗೋಣ. ಅದ್ರ ಜೊತೆಗೆ ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವಂತಹ ಪ್ರಕರಣ, ಧರ್ಮಸ್ಥಳದ ಒಂದು ಕಾಡಿನ ವಿಸ್ತೀರ್ಣವನ್ನು ಕಂಡು ಈಗ SIT ತಂಡದವರು ಸಹಜವಾಗಿಯೇ ಒಂದಿಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಮತ್ತು ಪ್ರಣವ್ ಮೊಹಂತಿಯವರ ನೇತೃತ್ವದಲ್ಲಿ ಒಟ್ಟು 4 ಜನ SIT ತಂಡದ ಅಧಿಕಾರಿಗಳಿದ್ದಾರೆ. ಮತ್ತು ಇವತ್ತಿಂದ ಧರ್ಮಸ್ಥಳದಲ್ಲಿ ಸರ್ವೆ ಕಾರ್ಯ ಆಗುತ್ತೆ ಅನ್ನುವಂತಹ ಒಂದಿಷ್ಟು ಚರ್ಚೆಗಳಾಗ್ತಾ ಇದ್ವು. ಹಾಗಾದರೆ SIT ತಂಡದವರು ಇವತ್ತಿನಿಂದ ತನಿಖೆಯನ್ನು ಕೈಗೊಂಡ್ರೆ ಏನೇನೆಲ್ಲ ಪ್ರಕ್ರಿಯೆಗಳಿರ್ತವೆ, ಯಾವ ಒಂದು ಹಂತದಿಂದ ಒಂದು ತನಿಖೆಯನ್ನು ಪ್ರಾರಂಭ ಮಾಡ್ತಾರೆ ಅನ್ನುವಂತಹ ಒಂದು ಚರ್ಚೆಯ ಜೊತೆಗೇ ಮತ್ತೊಂದು ಕಡೆ ಡಿಜಿಟಲೀಕರಣದತ್ತ ಭಾರತ ಸಾಗ್ತಾ ಇದೆ. ಕ್ಯಾಶ್ಲೆಸ್ ಭಾರತ ಆಗಿ ಪರಿವರ್ತನೆ ಆಗ್ತಾ ಇದೆ. 2017ರಲ್ಲಿ GST ಜಾರಿಗೆ ಬರುತ್ತೆ. ಕೇಂದ್ರ ಸರ್ಕಾರ GSTನ ಜಾರಿಗೆ ತರ್ತಾರೆ. GSTನ ಜಾರಿಗೆ ತಂದಂತಹ ಕೇಂದ್ರ ಸರ್ಕಾರ ಇಲ್ಲಿ ಕೆಲವೊಂದಿಷ್ಟು ವಸ್ತುಗಳಿಗೆ ಈಗ ತೆರಿಗೆ ವಿನಾಯಿತಿ ಇದೆ. ಅಂದರೆ ಇಲ್ಲಿ ಕೃಷಿ ಉತ್ಪನ್ನ ವಸ್ತುಗಳು, ಹೂವು, ಹಣ್ಣು, ತರಕಾರಿ, ಹಾಲು, ಮೊಸರು, ಬೆಣ್ಣೆ ಇತ್ಯಾದಿ ವಸ್ತುಗಳಿಗೆ GST ವ್ಯಾಪ್ತಿಗೆ ಬರಲ್ಲ ಅನ್ನುವಂತಹ ಅಂಶವೂ ಗೊತ್ತಿರುವಂಥದ್ದೇ. ಆದರೆ ಇದೇ ವಿಚಾರಗಳಿಗೆ ಈಗ ಹೂವು, ಹಣ್ಣು, ತರಕಾರಿ, ಹಾಲು ಮಾರಾಟ ಮಾಡೋರಿಗೆ ಈಗ ರಾಜ್ಯ ವಾಣಿಜ್ಯ ತೆರಿಗೆ ಇಲಾಖೆ ಈಗ ನೋಟಿಸನ್ನು ಕೊಟ್ಟಿದೆ. ಸಾಕಷ್ಟು ಜನ ಈಗ UPI ಸಹವಾಸ ಬೇಡ ಅಂತ ಹೇಳಿಬಿಟ್ಟು ಕಾಂಡಿಮೆಂಟ್ಸ್ನವರೆಲ್ಲ ಈಗ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ.